ಉರುಳುವಂಥ ಒಂದು ಬೃಹತ್ತಾದ ವ್ಯಾಯಾಮ ನಿಮಗೆ ಅದ್ಭುತವಾದ ಪರಿಣಾಮಗಳನ್ನು, ಪರಿವರ್ತನೆಗಳನ್ನು ಲೈಫಲ್ಲಿ ತಂದುಕೊಡುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಇಂಪಾರ್ಟೆಂಟ್ ಎಕ್ಸಸೈಸು, ಬಹಳ ಸಿಂಪಲ್ಲು ಮಾಡೋದಕ್ಕೆ, ಯಾರು ಬೇಕಿದ್ರೂ ಮಾಡುವಂಥದ್ದು. ಕೆಲವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ಪ್ರಯತ್ನ ಪಟ್ಟರೆ 100% ಇದನ್ನು ಮಾಡೇ ಮಾಡ್ಬೋದು. ಕೆಲವೊಂದು ವ್ಯಕ್ತಿಗಳು ಹರಕೆಗೋ ಇನ್ಯಾವುದೇ ಕಾರಣಕ್ಕೋ ದೇವರ ಎದುರಿಗೆ ಇದನ್ನು ಮಾಡ್ತಾರೆ. ಈ ಥರ ಪರ್ಫಾರ್ಮ್ ಮಾಡೋದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಬನ್ನಿ ನೋಡೋಣ ಇದು ಹೇಗೆ ಹೆಲ್ಪ್ಫುಲ್ ಆಗುತ್ತೆ, ಯಾವುದು ಇದು ಎಕ್ಸಸೈಸು, ಇದರ ಮಹತ್ವ ಏನು, ಇಂಪಾರ್ಟೆನ್ಸ್ ಏನು, ನಾವು ಯಾಕೆ ಇದನ್ನು ಪ್ರತಿದಿನ ಮಾಡಬೇಕು, ಪ್ರತಿದಿನ ಮಾಡೋದ್ರಿಂದ ಯಾವ ಥರ ಪ್ರಯೋಜನಗಳನ್ನ ಪಡ್ಕೋಬೋದು. ಹಾಗೆಯೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಥರದ ಎಷ್ಟೋ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಪ್ರತಿದಿನ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋ ಪ್ರಯತ್ನ ನಮ್ಮಿಂದ ನಡೀತಾ ಇರುತ್ತೆ. ನೋಡಿ, ಬೇರೆಯವರಿಗೂ ಕೂಡ ಸ್ಪ್ರೆಡ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ, ನಿಮ್ಮ ಆರೋಗ್ಯಕ್ಕೆ ಯಾವುದಾದ್ರೂ ಪರಿಹಾರಗಳು ನಿಮಗೆ ಬೇಕು ಅಂತ ಅನಿಸಿದರೆ, ಹಾಗೆಯೇ ಸಲಹೆಗಳನ್ನು ಕೂಡ ಕೊಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮೊದಲು ಈ ಎಕ್ಸಸೈಸನ್ನು ಮಾಡೋದಕ್ಕೆ ನೀವು ಮಲ್ಕೋಬೇಕಾಗತ್ತೆ. ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು, ಶ್ವಾಸವನ್ನು ಗಮನಿಸಬೇಕಾಗತ್ತೆ. ಆರಾಮವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮನಸ್ಸನ್ನು ಶಾಂತ ಮತ್ತು ಸಮಾಧಾನ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ಕೇಳೋದಾದರೆ, ಲೈಫ್ನ ಭಾಳಷ್ಟು ಪಾಸಿಟಿವ್ ಘಟನೆಗಳನ್ನು, ಒಳ್ಳೊಳ್ಳೆ ಘಟನೆಗಳನ್ನು, ಸುಂದರ ದೃಶ್ಯಗಳನ್ನು ನೀವು ನೆನಪು ಮಾಡ್ಕೋಬೋದು. ಶ್ವಾಸವನ್ನು ಒಳಗಡೆ ತಗೋತೀರಾ, ನಿಧಾನವಾಗಿ ಎಡ ಮಂಡಿಯನ್ನು ಮೇಲಕ್ಕೆತ್ತ ಬಲಗಡೆ ಹೊರಡ್ತೀರಾ. ಪೂರ್ಣವಾಗಿ ಬಲಗೈ ಕೆಳಗಡೆ ಇದೆ. ಈಗ ಎಡಗೈ ಬರುತ್ತೆ ತಲೆ ಹತ್ರ. ಪೂರ್ಣವಾಗಿ ಎಡಕ್ಕೆ ಹೊರಳಿದ್ದೀನಿ. ಇದೇ ಥರ ಮತ್ತೆ ವಾಪಸ್ ಬರ್ತೀನಿ, ಮೇಲ್ಮುಖವಾಗಿ ಮಲ್ಕೊಳ್ತೀನಿ. ಮತ್ತೆ ಕೆಳಮುಖ ಆಗತ್ತೆ ಎಡಕ್ಕೆ ಹೊರಳಿದಾಗ. ಕೈಗಳ ಸಪೋರ್ಟನ್ನು ತಗೊಂಡು ಎಡಕ್ಕೂ ಬಲಕ್ಕೂ ಹೊರಳುವಂಥದ್ದು. ಸ್ನೇಹಿತರೆ, ಇಲ್ಲಿ ಉಸಿರಾಟದ ಥಂಬ್ ರೂಲ್ ಯಾವ ಥರ ಇರುತ್ತೆ ಅಂತ ನೀವು ನೋಡೋದಾದರೆ, ಅದೇ ಥಂಬ್ ರೂಲು ಎಲ್ಲ ಕಡೆ ಅಪ್ಲೈ ಆಗೋದು. ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು, ಎಡಕ್ಕೆ ಹೋದಾಗ ಉಸಿರನ್ನು ಹೊರಗಡೆ ಬಿಡೋದು. ಮೇಲ್ಮುಖವಾಗಿ ಮಲಗಿದಾಗ, ಅಂಗಾತ ಮಲಗಿದಾಗ ಉಸಿರನ್ನು ಒಳಗಡೆ ಹೇಳ್ಕೊತೀರಾ. ಬೋರಲು ಮಲಗಿದಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಬಲಗೈ ಮತ್ತು ಎಡಗೈಗಳ ಸಪೋರ್ಟ್ ತಗೊಂಡು ಎಡಕ್ಕೂ ಬಲಕ್ಕೂ ಹೊರಳುವಂಥ ಪ್ರಯತ್ನ ನಡೆಯುತ್ತೆ. ಒಂದು ಮಂಡಿಯನ್ನು ಅಂದರೆ ಫೋಲ್ಡ್ ಮಾಡಬೇಕಾಗತ್ತೆ ನೀವು ಎಕ್ಸಸೈಸನ್ನು ಮಾಡುವಾಗ. ಎರಡೂ ಮಂಡಿಗಳು ಸ್ಟ್ರೇಟ್ ಆಗಿದ್ದರೆ ಎಕ್ಸಸೈಸನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಡಗಡೆ ಹೊರಳುವಾಗ ಬಲ ಮಂಡಿಯನ್ನು ಫೋಲ್ಡ್ ಮಾಡ್ತೀರಾ. ಬಲಗಡೆ ಹೊರಡುವಾಗ ಎಡ ಮಂಡಿಯನ್ನು ಫೋಲ್ಡ್ ಮಾಡಬೇಕಾಗತ್ತೆ ಒಂಚೂರು. ಈ ಥರ ಫೋಲ್ಡ್ ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳುವಂಥದ್ದು. ಮೊದಲೇ ಅಂದರೆ ತುಂಬ ಪವರ್ಫುಲ್ ಎಕ್ಸಸೈಸ್ ಇದು. ವಿಶೇಷವಾಗಿ ದೇಹದ ಎಲ್ಲ ಬೆಳಕುಗಳು ಕೈಕೊಟ್ಟಾಗ, ಅಂದರೆ ಎಲ್ಲ ಬೆಳಕುಗಳು ಕತ್ಲಾದಾಗ, ಲೈಫೇ ಕತ್ಲಾಗೋಯ್ತು ಅನ್ನುವಾಗ, ನಾನಿನ್ನು ಮಲ್ಲಿಗೆ ಬಿಟ್ಟೆ ಅಂತಾದಾಗ ಎಲ್ಲರೂ ಮಾಡಬೇಕಾದಂಥ ಎಕ್ಸಸೈಸ್ ಇದು. ಸಾಧ್ಯ ಆದಷ್ಟು ಅಂದರೆ ದೇಹದ ಶಕ್ತಿಯನ್ನು ಏಕತ್ರಗೊಳಿಸ್ಕೊಂಡು ಈ ಎಕ್ಸಸೈಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ನೋಡಿರ್ತೀರ, ಉರುಳು ಸೇವೆ ಮಾಡ್ತಿರ್ತಾರೆ ದೇವಸ್ಥಾನಗಳಲ್ಲಿ, ಪವಿತ್ರ ಕ್ಷೇತ್ರಗಳಲ್ಲಿ, ಮಠಗಳಲ್ಲಿ, ಮಂದಿರಗಳಲ್ಲಿ ಉರುಳು ಸೇವೆ ಮಾಡೋದನ್ನು ಗಮನಿಸ್ಬೋದು. ಅಂದರೆ ಕರ್ಮದ ಉರುಳು ಬಿಗಿಯಾದಾಗ
ಮನುಷ್ಯ ದೈನ್ಯಕ್ಕೆ ಮೊರೆ ಹೋಗಬೇಕಾಗತ್ತೆ. ದೇವರ ಎದುರು, ಆ ಶಕ್ತಿ ಎದುರು ತಲೆಬಾಗಬೇಕಾಗತ್ತೆ. ಎಲ್ಲರೂ ಮಾಡುವಂಥ ಕೆಲಸ ಇದು. ಸಂಕಟ ಬಂದಾಗ ವೆಂಕಟರಮಣ ಅಂತ ಎಲ್ಲರೂ ಉರುಳು ಸೇವೆಯನ್ನು ಮಾಡ್ತಾರೆ. ಈ ಕರ್ಮದ ಉರುಳು ಬಿಗಿ ಆಗ್ತಾ ಇರುತ್ತೆ ದಿನದಿಂದ ದಿನಕ್ಕೆ. ನಾವು ಹೆಚ್ಚೆಚ್ಚು ರಿಸೋರ್ಸಸ್ಗಳನ್ನ ಉಪಯೋಗಿಸ್ಕೊಂಡಾಗ, ರಿಸೋರ್ಸಸ್ಗಳು ಅಂದರೆ ಏನು? ಸಂಪನ್ಮೂಲಗಳು. ಈ ಜಗತ್ತಿನಲ್ಲಿರುವಂಥ ಸಂಪತ್ತು, ಭೂಮಿ ಇರ್ಬೋದು, ನೆಲ ಇರ್ಬೋದು. ಹೆಚ್ಚೆಚ್ಚು ಕೃಷಿ ಮಾಡಿದಾಗ ಭೂಮಿಯನ್ನು ಉಪಯೋಗಿಸ್ಕೊಂಡ್ವಿ, ಅದರ ಫಲವತ್ತತೆಯನ್ನು ಕಡಿಮೆ ಮಾಡಿದ್ವಿ. ಹೆಚ್ಚೆಚ್ಚು ಊಟ ಮಾಡಿದಾಗ ಒಂದು ಸಂಪತ್ತು, ಆಹಾರ, ಅನ್ನ ಬೇಕಾಗಿರೋದು, ಇಡೀ ಜಗತ್ತಿಗೆ ಬೇಕೋದು. ನಾವು ಭೂಮಿಗೆ ಅಷ್ಟಷ್ಟೇ ಭಾರ ಆಗ್ತಾ ಹೋಗ್ತೀವಿ ಒಂದೊಂದು ಕ್ರಿಯೆಗಳ ಮೂಲಕ. ನಾವು ಯಾರಿಗಾದರೂ ಹೆಲ್ಪ್ ಮಾಡಿದಾಗ, ಬೇರೆಯವರಿಗೆ ಅದೇ ಅನ್ನವನ್ನು ದಾನ ಮಾಡಿದಾಗ, ಬೆಳೆದಿರೋದನ್ನು ಕೊಟ್ಟಾಗ ನಮ್ಮ ಕರ್ಮ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಕೂಡ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಪ್ರಪಂಚದಿಂದ ನಾವು ಹೆಚ್ಚೆಚ್ಚು ತಗೋತಾ ಇರ್ತೀವಿ, ಪ್ರಪಂಚಕ್ಕೆ ಕೊಡೋದಕ್ಕೆ ನಮ್ಮ ಹತ್ರ ಏನೂ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡುವಂಥ ಒಂದು ಅದ್ಭುತವಾದ ವಿಧಾನವಾಗಿದೆ ಇದು. ಪ್ರತಿದಿನ ಮಾಡಿ. ದೇವಸ್ಥಾನ, ಮಠ, ಮಂದಿರಗಳು ನಿಮ್ಮ ಎದುರಲ್ಲಿದ್ದಾವೆ ಅಂತ ಅಂದ್ಕೊಂಡು ಮಾಡಿ. ಈ ಉರುಳು ಸೇವೆ ಅಂದರೆ ಉರುಳುವಂಥ ಒಂದು ಬೃಹತ್ತಾದ ವ್ಯಾಯಾಮ ನಿಮಗೆ ಅದ್ಭುತವಾದ ಪರಿಣಾಮಗಳನ್ನು, ಪರಿವರ್ತನೆಗಳನ್ನು ಲೈಫಲ್ಲಿ ತಂದುಕೊಡುತ್ತೆ. ಇದು ಶಕ್ತಿಯ ಮುಂದೆ, ಅಂದರೆ ಶಕ್ತಿ ಅನ್ನೋದು, ಈ ಪ್ರಪಂಚದ ಒಂದು ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮನ್ನು ಯಾವ ಥರ ಕಕ್ಕಾಬಿಕ್ಕಿಯಾಗಿ ಮಾಡುತ್ತೆ, ಯಾವ ಥರ ಉರುಳಿಸುತ್ತೆ, ಕ್ಲಾರಿಟಿ ಇರೋದಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಬಗ್ಗೆ. ಆ ಥರದ ವಿಚಾರಗಳು ಬಂದಾಗ ಲೈಫನ್ನು ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಇದು ಕೊಡುತ್ತೆ. ಯಾವುದೇ ವ್ಯಕ್ತಿ ಯಾವುದೇ ವ್ಯಾಯಾಮವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಲ್ಕೊಂಡ್ಬಿಟ್ಟಿದ್ದೀನಿ, ಬೆಡ್ ರಿಡನ್ ಆಗಿದ್ದೀನಿ ಅನ್ನೋ ವ್ಯಕ್ತಿ ಕೂಡ ಮಾಡ್ಬೋದಾದಂಥ ಅತ್ಯಂತ ಸರಳವಾದ ವ್ಯಾಯಾಮ ಇದಾಗಿರುತ್ತೆ. ಇದನ್ನು ಮಾಡ್ಕೊಂಡು ಹೋಗಿ. ದೇವರು ನಿಮಗೆ ಮಾರ್ಗದರ್ಶನ ನೀಡಲಿ. ಎಲ್ಲ ಬೆಳಕುಗಳು ಮತ್ತೆ ಬೆಳಗಲಿ. ನಿಮ್ಮ ಲೈಫು ಪೂರ್ತಿಯಾಗಿ ಬೆಳಗುವಂತಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.